ಶ್ಲೋಕಗಳು ಮುಗಿದ್ವು. ಸೊ ಇವತ್ತಿನ ಶ್ಲೋಕಗಳಿಗೆ ಹೋಗುವ. ಕೃಷ್ಣಾಯ ಜ್ಞಾನ ಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೇಶಾಯ ನಮೋ ವೇದಾಂತ ವೇದಿನೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋತ್ತಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರೇತ್. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ನಮೋ ನಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ದ್ರೌಪದಿ ಮತ್ತು ಪಾಂಡವರು, ಕುಂತಿದೇವಿ, ಇವಳು ಗಾಂಧಾರಿ ಹೇಳಿದ ಪ್ರಕಾರ ಇಲ್ಲಿ ದುರ್ಯೋಧನನ ಕೀಟ್ಲೆ ಏನಾದರೂ ಭೀಮನಿಗೆ ಗೊತ್ತಾದರೆ ದ್ರೌಪದಿ ತ್ರಿಲೋಕದ ಸುಂದರಿ, ಅವಳು ತ್ರಿಲೋಕದಲ್ಲಿ ಕೂಡ ಅಷ್ಟು ಚೆಲುವೆ ಯಾರೂ ಇಲ್ಲ. ಆದ್ದರಿಂದ ದುರ್ಯೋಧನ ಸಹಜವಾಗಿಯೇ ದುರ್ನಡತೆಯವ. ಆದ್ದರಿಂದ ಅವಳಿಗೇನಾದರೂ ಕೀಟ್ಲೆ ಕೊಟ್ಟರೆ ಭೀಮ ಅದನ್ನು ನೋಡಿದರೆ ಭೀಮ ಕೊಂದೇ ಬಿಡ್ತಾನೆ, ತನ್ನ ಮಗ ಸತ್ತೇ ಹೋಗ್ತಾನೆ ಖಂಡಿತ ಅಂತ. ಗಾಂಧಾರಿಗೆ ಏನಾಗ್ತದೆ, ನಿದ್ದೆ ಬರುವುದಿಲ್ಲ, ಕೈಕಾಲು ನಡಗಲಿಕ್ಕೆ ಶುರುವಾಗ್ತದೆ. ಕುಂತಿಗೆ ಹೇಳ್ತಾಳೆ ಬೇರೆ ಮನೆ ಮಾಡಿದೆ. ಬೇರೆ ಮನೆ ಅಂತ ಹೇಳಿದ್ರೆ ಪಾಂಡುರಾಜಂದು ಮನೆ ಯಾವುದಿದೆಯೋ ಅಲ್ಲಿಗೆ ಹೋಗಿದ್ದಾರೆ. ಅಲ್ಲಿ ಈ ದ್ರೌಪದಿಯ ದಾಂಪತ್ಯ ಜೀವನವನ್ನು ವಿವರಿಸ್ತಾ ಇದ್ದಾರೆ. ಅಂತೇಳಿದ್ರೆ ಪ್ರತಿದಿನ ಅವಳು ನೂತನ ಕನ್ಯೆ ಆಗ್ತಿದ್ಲು. ಹಿಂದಿನ ದಿವಸ ಏನಾಗಿದೆ ಅಂತ ಗೊತ್ತಿಲ್ಲ. ಯಾಕೆ ಅಂತೇಳಿದ್ರೆ ಹಿಂದಿನ ದಿವಸ ಅವಳು ಶಚಿದೇವಿ ಆಗಿದ್ದರೆ ಇವತ್ತು ಅವಳು ಉಷಾದೇವಿ ಆಗಿದ್ದಾಳೆ. ಇವತ್ತು ಉಷಾದೇವಿ ಆಗಿದ್ದರೆ ನಾಳೆ ಅವಳು ಶ್ಯಾಮಲಾದೇವಿ ಆಗಿರ್ತಾಳೆ. ಆದ್ದರಿಂದ ಶ್ಯಾಮಲಾದೇವಿಗೆ ಉಷಾದೇವಿಯೊಟ್ಟಿಗೆ ಏನಿದೆ ಅವಳಿಗೆ ಅದು ಸಂಬಂಧ ಇಲ್ಲ, ಅದು ಗೊತ್ತೂ ಇಲ್ಲ ಅವಳಿಗೆ. ಪ್ರತಿದಿನ ಅವಳು ನೂತನ ಕನ್ಯೆ ಆಗ್ತಿದ್ಲು. ಯಾರು? ದ್ರೌಪದಿ. ಅಂತೇಳಿದರೆ ದ್ರೌಪದಿಯಲ್ಲಿ ಇರುವಂತಹ ಬೇರೆ ಬೇರೆ ಸ್ತ್ರೀಯರ ಆವೇಶ, ಆ ಎಲ್ಲ ಪ್ರತಿದಿನ ಯಾವ ಪಾಂಡವರಲ್ಲಿ ಯಾರ ಸರದಿ ಇರ್ತದೋ ಅವನ ನಿಯತ ಪತ್ನಿ ಆ ದ್ರೌಪದಿಯಲ್ಲಿ ಆವೇಶ ಇದ್ದು ಆ ರೀತಿ ಅವ್ರದ್ದು ಜೀವನ ನಡೀತಾ ಇತ್ತು. ಪ್ರತಿದಿನ ನೂತನ ಕನ್ಯೆ ಅಂತೇಳಿದ್ರೆ ದ್ರೌಪದಿಗೆ ಅಂತೇಳಿದರೆ ಶಚಿದೇವಿಗೆ ಶ್ಯಾಮಲಾದೇವಿ ಜೊತೆಗೆ ನಿನ್ನೆ ಇದ್ದದ್ದು ಏನು ವ್ಯವಹಾರ ಗೊತ್ತಿಲ್ಲ. ಅದು ಮಾತ್ರ ಅಲ್ಲದೆ ಏನು ತನ್ನದು ಕೂಡ ಹಿಂದೆ ಇನ್ನು ವ್ಯವಹಾರ ಶಚಿದೇವಿಗೆ ನಿನ್ನೆ ಏನಾಗಿದೆ ಅದು ಗೊತ್ತಿಲ್ಲ. ಅಂತೇಳಿದರೆ ಅವಳದೇ ಸರದಿ ಹಿಂದೆ ಇರುವಾಗ ಅರ್ಜುನನೊಟ್ಟಿಗೆ ಅದೂ ನೆನಪಿಲ್ಲ. ಯಾಕಂತೇಳಿದರೆ ದ್ರೌಪದಿ ಪ್ರತಿದಿನ ನೂತನ ಕನ್ಯೆ ಅಂತೇಳಿದರೆ ಅಷ್ಟರ ತನಕದ್ದು ಎಲ್ಲ ಅಂಡುವಾಗಿಬಿಟ್ಟಿದೆ, ಎಲ್ಲ ಡಿಲೀಟ್, ಕಂಟ್ರೋಲ್ ಆಲ್ಟ್ ಡಿಲೀಟ್ ಅಂತಾರೆ ನಾವು ಇದರಲ್ಲಿ. ಸೊ ಎಲ್ಲ ಹೋಗಿಬಿಟ್ಟಿದೆ, ಏನೂ ಇಲ್ಲ, ಎಲ್ಲ ಫ್ರೆಶ್. ಅಂತೇಳಿದ್ರೆ ಅವಳು ನೂತನ ಕನ್ಯೆ, ಮದುವೆ ಆಗಿ ಬಂದು ನೂತನ ವಧು ಹೇಗಿರ್ತಾಳೋ ಹಾಗೆ ಪ್ರತಿದಿನ ಅವಳು ನೂತನ ವಧು ಅಂತ ಹೇಳಿದರು. ಹೀಗೆ 5 ವರ್ಷ ಹೋಯಿತು. ಪೃಥಗೇವ ಚತುಸ್ವರೂಪ ಅಂತೇಳಿದರೆ ಚತುಸ್ವರೂಪ ಯಾವುದೆಲ್ಲ? ಒಂದು ಶ್ಯಾಮಲಾದೇವಿ ರೂಪ, 2ನೇದು ಭಾರತೀ ದೇವಿಯ ರೂಪ, 3ನೇದು ಶಚಿದೇವಿಯ ರೂಪ, 4ನೇದು ಉಷಾದೇವಿಯ ರೂಪ. ಈ ರೀತಿ ಚತುಸ್ವರೂಪ. ಸೊ ಈ ರೀತಿ ಅವಳು ಅಭಿಮಾನಿ ಭೇದಾತ್, ಪ್ರತಿದಿನ ಬೇರೆಯೇ ರೂಪದಲ್ಲಿ ಇರ್ತಾಳೆ. ಹಿಂದಿನ ದಿವಸದವರೆಗಿನ ಎಲ್ಲವೂ ಮರೆತು ಹೋಗಿ ನೂತನ ಕನ್ಯೇವ ಸಾ ಅಭವತ್ ಪ್ರತಿವಾಸರಂ. ಪ್ರತಿದಿನ ಬೆಳಿಗ್ಗೆ ಏಳುವಾಗ ಅವಳು ಹೊಸ ಕನ್ಯೆ. ಸೊ ಈ ರೀತಿ ಪೃಥಗೇವ ನಾಶಾತ್, ಬಾಕಿ ಅಭಿಮಾನ ನಿನ್ನೆದ್ದು ಮೊನ್ನೆದ್ದು ಒಂದೂ ಇಲ್ಲ, ಎಲ್ಲ ಝೀರೋ ಆಗಿಬಿಟ್ಟಿದೆ. ಸೊ ಹೀಗೆ ಹಾಗಾದರೆ ಅವರಿಗೆಲ್ಲ ಅಭಿಮಾನ ನಾಶ ಆಗ್ತದೆ. ಹೌದು, ಭಾರತೀ ದೇವಿಗೆ ಅಭಿಮಾನ ನಾಶ ಆಗುವುದಿಲ್ಲಲ್ಲ. ಭಾರತೀ ದೇವಿಗೆ ಮತ್ತು ವಾಯುದೇವರಿಗೆ ಎಲ್ಲವೂ ನೆನಪಿರ್ತದೆ ಎಲ್ಲ ಸಮಯದಲ್ಲಿಯೂ. ಹಾಗಾದರೆ ಇದೀಗ ಏನಿದು ಭಾರತೀ ದೇವಿಗೆ ಹಾಗಾದರೆ ಎಲ್ಲ ವಿಷಯವೂ ಗೊತ್ತಾಗ್ತದಾ ಅಂತ ಕೇಳಿದರೆ, ಭಾರತೀ ದೇವಿಗೆ ವಿಷಯ ಗೊತ್ತಾಗದಾಗೆ ವಾಯುದೇವರು ಏನು ಮಾಡಿದ್ದಾರೆ? ಎಲ್ಲರಲ್ಲಿಯೂ ವಾಯುದೇವರಿದ್ದಾರೆ. ಧರ್ಮರಾಜನಲ್ಲಿಯೂ ಇದ್ದಾರೆ, ಭೀಮಸೇನಲ್ಲಿಯೂ ಇದ್ದಾರೆ, ಅರ್ಜುನನಲ್ಲಿಯೂ ಇದ್ದಾರೆ, ನಕುಲ ಸಹದೇವರಲ್ಲಿಯೂ ಇದ್ದಾರೆ. ಯಾರು? ವಾಯುದೇವರು. ಹಾಗಾದರೆ ವಾಯುದೇವರಿಗೂ ಮರೆವುಂತಿಲ್ಲ, ಭಾರತೀ ದೇವಿಗೂ ಮರೆವುಂತಿಲ್ಲ. ಹಾಗಾದರೆ ಭಾರತೀ ದೇವಿದ್ದು ಏನಾದರೂ ಅಂದರೆ ಬಾಕಿದ್ದವರ ಜೊತೆಗಿರುವಾಗ ಭಾರತೀ ದೇವಿಗೆ ಮರೆವಿಲ್ಲ ಅಂತೇಳಿದರೆ ಆಗ ವಾಯುದೇವರಿದ್ದಾರೆ. ವಾಯುದೇವರು ಭಾರತೀ ದೇವಿ ಅವರು ಸದಾ ರಮಿಸ್ತಾ ಇರ್ತಾರೆ ಅಂತೇಳಿದರೆ ಬಾಕಿದ್ದವರಿಗೆ ತೊಂದರೆ ಆಗದ ಹಾಗೆ.
ಯಾಕಂದರೆ ಸಚೀದೇವಿ ಒಟ್ಟಿಗೆ ಅರ್ಜುನ ಇರುವಾಗ ಇಂದ್ರನ ಮಗ, ಸೊ ಇಂದ್ರ ಮತ್ತು ಸಚೀದೇವಿ ಒಟ್ಟಿಗಿರುವಾಗ ಯಾರಿಗೆ ಭಾರತೀ ದೇವಿಯಿಂದ ತೊಂದರೆ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ವಾಯುದೇವರು ಸಹ ಅದೇ ರೀತಿ ಭಾರತೀ ದೇವಿಯ ಹಾಗೆ ಯಾವಾಗೂ ಅವರಿಗೂ ಮರೆವು ಅಂತ ಅನ್ನುವಂಥದ್ದಿಲ್ಲ. ಆದ್ದರಿಂದ ಭಾರತೀ ದೇವಿಗೆ ವಾಯುದೇವರು ಇರ್ತಾರೆ ಜೊತೆಗೆ, ಇನ್ನೊಬ್ಬರಿಗೆ ತೊಂದರೆ ಕೊಡುವಂಥ ಪ್ರಶ್ನೆಯೇ ಇಲ್ಲ. ಅದಲ್ಲದೆ ಇಬ್ಬರು ವಾಯುದೇವರು ಮತ್ತು ಭಾರತೀ ದೇವಿ ಸದಾ 100ಕ್ಕೆ 100 ಪರಿಶುದ್ಧರವರು, ಇನ್ನೊಬ್ಬರಿಗೆ ತೊಂದರೆ ಕೊಡುವಂಥ ಪ್ರಶ್ನೆಯೇ ಬರುವುದಿಲ್ಲ. ಅದಕ್ಕೋಸ್ಕರ ಈ ವಿಷಯ ಗೊತ್ತಿದ್ದ ಕಾರಣ ಏನಾಗ್ತದೆ, ಗೊಂದಲ ಆಗ್ತದೆ ಅಂತ ಹೇಳಿಯೇ ಈ ದೇವಿಯರಿಗೆ ಯಾವಾಗ ಬ್ರಹ್ಮದೇವರಿಂದ ಶಾಪ ಸಿಕ್ತೋ ಸೀದಾ ಭಾರತೀ ದೇವಿಯರನ್ನು ಕುರಿತು ಅವರು ತಪಸ್ಸು ಮಾಡಿ ಭಾರತೀ ದೇವಿಯನ್ನು ಮೆಚ್ಚಿಸಿ, ಭಾರತೀ ದೇವಿ ನೀವು ನಮ್ಮ ಜೊತೆಗೆ ಇರಬೇಕು, ಇಲ್ಲ ಅಂದರೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಭೂಲೋಕದಲ್ಲಿ, ಈ ಶಾಪದ ಪ್ರಯುಕ್ತ ಅಂಥೇಳಿ ಭಾರತೀ ದೇವಿಯನ್ನು ತಮ್ಮ ಜೊತೆಗೆ ಇರಿಸಿಕೊಂಡಿದ್ದೆ. ಯಾಕೆ ಅಂತ ಹೇಳಿದ್ರೆ ಭಾರತೀ ದೇವಿ ಇದ್ದರೆ ನಮಗೆ ಸದಾ ರಕ್ಷಣೆ, ಎಲ್ಲ ಥರದಲ್ಲಿಯೂ ರಕ್ಷಣೆ, ಯಾವುದೇ ರೀತಿಯ ತೊಂದರೆನೂ ಇಲ್ಲ. ಸೊ ಇವರದ್ದು ಏನು ಇವರು ರಮಿಸ್ತಾರೋ ತಮ್ಮ ಪತಿಯರ ಜೊತೆಗೆ, ಅದಕ್ಕೆ ತೊಂದರೆನೂ ಇಲ್ಲ. ಸೊ ಭಾರತೀ ದೇವಿ ಮತ್ತು ವಾಯುದೇವರು ಎಲ್ಲವನ್ನೂ ನೋಡಿಕೊಂಡಿದ್ದಾರೆ. ಅಲ್ಲಿವರೆಗಾಗಿದೆ. 184 ಆಗಿದೆ. 185ನೇ ಶ್ಲೋಕ ವೈಲಾರಿದ್ದಾರಾ? ವೈಲಾರಿಲ್ವಾ? ಸೊ ಕಾಣಿಸೋದಿಲ್ಲ ಅಂತ ಹೇಳಿದ್ರೆ ಬಹುಶಃ ವೈಲಾರಿಲ್ಲ. ಸೊ 184ನೇ ಶ್ಲೋಕ. ಇವರು ಓದ್ತೀರಿ ಸುಲೋಚನಕ? ಒಳ್ಳೆಯರು ವೈಲಾರ ಪಂಡಿ. ಧರ್ಮಾತ್ಮಜಾದಿಷ್ವಮರುತ್ ಪ್ರತಿವಿಷ್ಟ ಏಷಾಂ ಬುದ್ಧಿಂ ವಿಮೋಹ್ಯ ರಮತೆ ಸತತಂ ತಯಾಯತ್ ಶುದ್ಧೈವ ಸಾಹಿ ತತ ಏವ ದಿನೇ ದಿನೇ ಚ ಸಮೋಹತೋ ಮರಣವದ್ ಭವತೀಹ ಕನ್ಯಾ. 185ನೇ ಶ್ಲೋಕ. ಯುಧಿಷ್ಠಿರಾದಿಗಳಲ್ಲಿ ಪ್ರವಿಷ್ಟರಾದ ವಾಯುದೇವರು ಯುಧಿಷ್ಠಿರಾದಿಗಳಲ್ಲಿ ಬುದ್ಧಿಯನ್ನು ಭಾರತೀ ವಿಷಯದಲ್ಲಿ ಮೋಹಗೊಳಿಸಿ ಅವಳಿಂದ ಕೂಡಿಕೊಂಡು ಯಾವಾಗಲೂ ಯಾವ ಕಾರಣದಿಂದ ಕ್ರೀಡಿಸುತ್ತಾರೋ ಆದ್ದರಿಂದಲೇ ಧರ್ಮರಾಜಾದಿಗಳ ಒಟ್ಟಿರತಕ್ಕ ಸಮಯದಲ್ಲಿಯೂ ಕೂಡ ಅವರೊಳಗೆ ಪ್ರವೇಶಿಸಲ್ಪಟ್ಟು ವಾಯುದೇವರಿಂದಲೇ ರಮಣ ಮಾಡುವುದರಿಂದ ಆಕೆ ಪರಿಶುದ್ಧಳು. ಅಂದರೆ ವಾಯುದೇವರ ಸಂಘ ಹೊರತು ಅನ್ಯರ ಸಂಘ ರಹಿತಳು. ಆ ಪ್ರತಿ ವಾಸರದಲ್ಲಿಯೂ ಕನ್ನಿಕೆ ಆದಳು ಎಂದು ಯಾವುದು ಹೇಳಲ್ಪಟ್ಟಿದೆಯೋ ಅದನ್ನು ದೃಷ್ಟಾಂತ ಸಹಿತವಾಗಿ ಇಲ್ಲಿ ಹೇಳಿದ್ದಾರೆ. ಪ್ರತಿದಿನದಲ್ಲಿಯೂ ಮರಣದಂತೆ, ಅಂದರೆ ಮರಣದಲ್ಲಿ ಹೇಗೆ ಮೋಹವು ಆದರಂತೆ ಆ ದೇಹಾಭಿಮಾನವು ಇಲ್ಲದಿರುವುದರಿಂದ ಈ ದೇಹದಲ್ಲಿ ಕನ್ನಿಕೆ ಆಗಿರುತ್ತಾಳೆ. ಧರ್ಮಾತ್ಮಜಾದಿಷು ಮರುತ್ ಪ್ರತಿವಿಷ್ಟ ಯೇಷಾಂ ಬುದ್ಧಿಂ ವಿಮೋಹ್ಯ ರಮತೆ ಸತತಂ ತಯಾಯತ್ ಶುದ್ಧೈವ ಸಾಹಿ ತತಯೇವ ದಿನೇ ದಿನೇ ಚ ಸಮ್ಮೋಹತೋ ಮರಣವತ್ ಭವತೀಹ ಕನ್ಯಾ. ಧರ್ಮಾತ್ಮದಾದಿಷು, ಧರ್ಮಾತ್ಮಜ ಅಂದರೆ ಯಮಧರ್ಮನ ಮಗ ಯುಧಿಷ್ಠಿರ ಮೊದಲನೇವ. ಯತ್ ಧರ್ಮಾತ್ಮಜಾದಿ ಆದಿಷು, ಧರ್ಮಾತ್ಮಜ ಆದಿಷು ಅಂದರೆ ಯುಧಿಷ್ಠಿರನೇ ಮೊದಲಾದವರ ಜೊತೆಗೆ ಈಗ ದ್ರೌಪದಿ ಬೇರೆ ಬೇರೆ ದೇವಿಯರ ರೂಪದಲ್ಲಿ ಅವಳು ರಮಿಸ್ತಾಳೆ ಅಂತ ಇರುವಾಗ ಮರುತ್ ಪ್ರತಿವಿಷ್ಟ ಯೇಷಾಂ, ಮರುತ್ ಅಂದರೆ ವಾಯುದೇವರು. ವಾಯುದೇವರು ಪ್ರಾಣದೇವರು ಎಲ್ಲ ಪಾಂಡವರಲ್ಲಿಯೂ ಆವಿಷ್ಟರಾಗಿದ್ದಾರೆ. ಯಾಕೆ? ಭಾರತೀ ದೇವಿಗೂ ಮರೆವಿಲ್ಲ, ವಾಯುದೇವರಿಗೂ ಮರೆವಿಲ್ಲ. ಅದಕ್ಕೋಸ್ಕರ ಭಾರತೀ ದೇವಿಯಿಂದ ಬಾಕಿ ಯಾವ ದೇವಿಯವರಿಗೆ ಏನು ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ. ಆದರೂ ಭಾರತೀ ದೇವಿಗೆ ಮರೆವಿಲ್ಲ ಅನ್ನುವಂಥ ಸಂಗತಿ, ಅದಕ್ಕೋಸ್ಕರ ವಾಯುದೇವರನ್ನು ಮಾಡಿದ್ದಾರೆ. ಪ್ರತಿಯೊಬ್ಬರ ಜೊತೆಗೆ ದ್ರೌಪದಿ ಇರುವಾಗಲೂ ಕೂಡ ವಾಯುದೇವರು ಮತ್ತು ಭಾರತೀ ದೇವಿ ಅವರು ಸಪ್ರೇಟಾಗಿ ಅವರು ರಮಿಸ್ತಾನೇ ಇರ್ತಾರೆ. ಹಾಗೆ ಅವ್ರದ್ದಕ್ಕೆ ಏನು ಒಂದು ಸ್ಟಾಪ್ ಅಂತ ಇಲ್ಲ. ಹಾಗೆ ಯಾಕಂದರೆ ಅವರಿಗೆ ಮರೆವೇ ಇಲ್ಲಲ್ಲ. ಈಗ ಬಾಕಿದ್ದವರಿಗೆಲ್ಲ ಶಚಿದೇವಿಗೆ ಏನೂ ನೆನಪಿಲ್ಲ, ಅದು ಸರಿ. ಹಾಗಾದರೆ ಭಾರತೀ ದೇವಿಗೆ ನೆನಪಿಲ್ಲ ಅಂತ ಆಗೋದಿಲ್ಲಲ್ಲ. ಹಾಗೆ ಸೊ ಧರ್ಮಾತ್ಮಜಾದಿಷು ಈಗ ಈಗದಲ್ಲಿ ಸ್ಪೆಷಲ್ ಏನಂತ ಹೇಳಿದರೆ, ದ್ರೌಪದಿ ಪ್ರತಿದಿನ ನೂತನ ಕನ್ಯೆಯಾಗಿರ್ತಾಳೆ ಅಂಥೇಳಿದರೆ ದ್ರೌಪದಿಗೆ ಯಾವುದೂ ನೆನಪಿಲ್ಲ.
ಅಂದರೆ ದ್ರೌಪದಿ ಒಳಗಿರೋದು ಮುಖ್ಯವಾಗಿ ಯಾರು? ಭಾರತೀ ದೇವಿ. ಹಾಗಾದರೆ ಭಾರತೀ ದೇವಿಗೆಲ್ಲ ನೆನಪುಂಟು ಅಂತಾದರೆ ಭಾರತೀ ದೇವಿ ಮತ್ತು ವಾಯುದೇವರು ಅವರು ದೇವತೆಗಳಾಗಿಯೇ ಅವರು ರಮಿಸುವಂಥದ್ದು. ದ್ರೌಪದಿಗೆ ಏನೂ ಗೊತ್ತಾಗೋದಿಲ್ಲ. ದ್ರೌಪದಿ ಮಾತ್ರ ಹೊಸ ಕನ್ಯೆ ಪ್ರತಿದಿನ. ಹಾಗಾದರೆ ದ್ರೌಪದಿಗೆ ಗೊತ್ತಾಗೋದು ಏನಂತ ಹೇಳಿದರೆ ಇವತ್ತು ಅರ್ಜುನನ ಜೊತೆಗೆ ನಾನಿದ್ದೇನೆ, ಮುಗೀತು, ಅಷ್ಟೇ ಗೊತ್ತಾಗೋದು. ಅಂತೇಳಿದರೆ ಹೊಸದಾಗಿ ಅರ್ಜುನನ ಜೊತೆಗೆ ಮದುವೆಯಾಗಿ ಇರುವ ಥರ, ನೆಕ್ಸ್ಟ್ ಡೇ ಹೊಸತಾಗಿ ಧರ್ಮರಾಜನ ಜೊತೆಗೆ ಇರುವ ಥರ, ಹಿಂದಿದ್ದು ಯಾವುದೂ ನೆನಪಿಲ್ಲ. ಹೀಗೆ ಈ ರೀತಿ. ಧರ್ಮಾತ್ಮಜಾದಿಷು ಮರುತು ಪ್ರತಿವಿಷ್ಟ ಅಂತೇಳಿದರೆ ಮರುತು ವಾಯುದೇವರು ಎಲ್ಲ ಪಾಂಡವರಲ್ಲಿ ಆವಿಷ್ಟರಾಗಿದ್ದಾರೆ. ಪ್ರತಿವಿಷ್ಟ ಯೇಷಾಂ, ಆ ಪಾಂಡವರಲ್ಲಿ, ಬುದ್ಧಿಂ ವಿಮೋಹ್ಯ, ಅವರ ಬುದ್ಧಿಯನ್ನು ಮೋಹಗೊಳಿಸಿ ಅಂತೇಳಿದರೆ ಪ್ರಾಣದೇವರಿದ್ದಾರೆ, ಭಾರತೀ ದೇವಿ ಇದ್ದಾರೆ, ಅವರು ರಮಿಸ್ತಾ ಇದ್ದಾರೆ, ಇವರಿಗೆ ಯಾರಿಗೂ ಅದು ಸಂಬಂಧ ಇಲ್ಲದ ರೀತಿಯಲ್ಲಿ ಇವರ ಬುದ್ಧಿಯನ್ನು ವಿಮೋಹಯತಿ. ಇವರ ಬುದ್ಧಿ ಗೊತ್ತಾಗೋದೇನು? ನನ್ನ ಜೊತೆಗೆ ದ್ರೌಪದಿ ಇದ್ದಾಳೆ, ಅಷ್ಟೇ ಗೊತ್ತಾಗೋದು. ಅಂತೇಳಿದ್ರೆ ನನ್ನ ಜೊತೆಗೆ ತನ್ನ ನಿಯತ ಪತ್ನಿ ಧರ್ಮರಾಜನಿಗೆ ತನ್ನ ನಿಯತ ಪತ್ನಿ ಶ್ಯಾಮಲಾದೇವಿಯ ಜೊತೆಗೆ ಅಂತೇಳಿದರೆ ಯಮಧರ್ಮರಾಯ ಶ್ಯಾಮಲಾದೇವಿ. ಆ ರೀತಿಯಲ್ಲಿ ರಮಿಸ್ತಾ ಇದ್ದಾರೆ, ಮುಗಿದೋಯ್ತು, ಅಷ್ಟೇ ಗೊತ್ತಾಗೋದು. ಬುದ್ಧಿಂ ವಿಮೋಹ್ಯ, ಬಾಕಿ ಎಲ್ಲ ಬುದ್ಧಿಯನ್ನು ಮೋಹಗೊಳಿಸಿ ಅಷ್ಟು ಮಾತ್ರ ಅವರಿಗೆ ಗೊತ್ತಾಗುವ ಹಾಗೆ, ಬೇರೆ ಎಲ್ಲ ಯಾವುದೂ ಅವರಿಗೆ ಸಂಬಂಧ ಇಲ್ಲದ್ದು ಇಲ್ಲ. ಬುದ್ಧಿಂ ವಿಮೋಹ್ಯ ರಮತೆ, ವಾಯುದೇವರು ಮಾತ್ರ ಭಾರತೀ ದೇವಿಯ ಜೊತೆಗೆ ಸತತಂ ರಮತೆ, ಯಾವಾಗಲೂ ರಮಿಸ್ತಾ ಇರ್ತಾರೆ. ಸತತಂ ರಮತೆ ತಯಾ ಯತ್, ತಯಾ ಆ ಭಾರತೀ ದೇವಿಯ ಜೊತೆಗಿಂದ, ಯತ್ ಅಂದರೆ ಇಷ್ಟೆಲ್ಲ ಅಂದರೆ ಎಷ್ಟೊತ್ತಿಗೂ ಅವರು ರಮಿಸ್ತಾ ಇದ್ದಾರೆ ಅಂತ ಹೇಳಿದರೆ ಶುದ್ಧೈವ ಸಾಹಿ, ಅದು ಇದ್ದರೂ ದ್ರೌಪದಿ ಮಾತ್ರ ಶುದ್ಧೈವ, ಪರಿಶುದ್ಧಳು, ಶುದ್ಧೈವ ಸಾ ದ್ರೌಪದಿ ಹಿ ತತ ಏವ ದಿನೇ ದಿನೇ, ಪ್ರತಿದಿನ ನೂತನ ಕನ್ಯೆ. ಅಂದರೆ ಎಲ್ಲಿವರೆಗೆ ನೂತನ ಕನ್ಯೆ, ಎಲ್ಲಿವರೆಗೆ ಅವಳಿಗೆ ಮರ್ತು ಹೋಗಿದೆ ಅಂತ ಹೇಳಿದರೆ ಹೇಳ್ತಾರೆ, ಸಮ್ಮೋಹತೋ, ಇದು ಎಲ್ಲಿವರೆಗೆ ಬುದ್ಧಿ ಭ್ರಮಣ ಅಥವಾ ಮೋಹಗೊಳ್ಳಲ್ಪಟ್ಟಿದೆ ದ್ರೌಪದಿಯದ್ದು, ಅಂದರೆ ಹಿಂದಿನ ದಿವಸದವರೆಗಿದ್ದು ಏನೂ ಇವತ್ತು ನೆನಪೇ ಇಲ್ಲ, ಇವತ್ತು ಹೊಸತಾಗಿ ಮದುವೆಯಾದ ನೂತನ ಕನ್ಯೆ ಅಂತೇಳಿದರೆ ಇದು ಯಾವ ಥರ ಅಂತೇಳಿದರೆ ಹೇಳಿಬಿಡ್ತಾರೆ, ಮರಣಮತ್, ದ್ರೌಪದಿ ನಿನ್ನೆಯ ದ್ರೌಪದಿ ಸತ್ತೋಗಿದ್ದಾಳೆ, ಇವತ್ತು ದ್ರೌಪದಿ ಹೊಸದಾಗಿ ಹುಟ್ಟಿದ್ದು. ಮರಣಮತ್ ಸಮ್ಮೋಹತೋ, ಅವಳು ಅಂತೇಳಿದರೆ ಹಿಂದಿನ ಎಲ್ಲ ಅಂತೇಳಿದರೆ ಸತ್ತು ಹೋದರೆ ಅಲ್ಲಿಗೆ ಏನೂ ನೆನಪಿರೋದಿಲ್ಲ ನೋಡಿ, ಅದೇ ಥರ ಅಂತ. ಅಲ್ಲಲ್ಲ, ಚೂರು ನೆನಪಿದೆಯಾ ಅಂತ ಕೇಳಿದರೆ ಚೂರು ನೆನಪಿರೋದು ಹೇಗೆ? ನಿನ್ನೆ ದ್ರೌಪದಿ ಸತ್ತೋಗಿದ್ದಾಳೆ, ಇವತ್ತಿನ ಹೊಸ ದ್ರೌಪದಿ ಹುಟ್ಟಿ ಬಂದದ್ದು. ಮರಣಮತ್ ಭವತೀಹ ಕನ್ಯಾ, ಇವತ್ತು ಅವಳು ನೂತನ ಕನ್ಯೆ. ನಿನ್ನೆ ದ್ರೌಪದಿ ಸತ್ತೋಗಿದ್ದಾಳೆ, ಇವತ್ತಿನ ದ್ರೌಪದಿ ಹುಟ್ಟಿ ಬಂದಿದ್ದಾಳೆ ಹೊಸ ಕನ್ಯೆಯಾಗಿ, ಹೊಸ ಆಗಿ ಹೊಸ ವರನ ಜೊತೆಗೆ. ಈಗ ಇವತ್ತು ಅರ್ಜುನನ ಜೊತೆಗೆ ಇದ್ದಾಳೆ ಅಂತ ಆದರೆ ಹೊಸತಾಗಿ ಮದುವೆಯಾಗಿ ಅರ್ಜುನನ ಜೊತೆಗೆ ಇರುವ ಹಾಗೆ. ಆ ಥರ ಪ್ರತಿದಿನ ನೂತನ ಕನ್ಯೆಯಾಗಿ ಇದ್ದಳು ಅನ್ನುವಂಥದ್ದು 185 ಶ್ಲೋಕ. ಯುಧಿಷ್ಠಿರಾದಿಗಳಲ್ಲಿ ವಾಯುದೇವರು ಪ್ರವೇಶಿಸಿ ಧರ್ಮಾತ್ಮದಾಜಿಷು ಮರುತು ಪ್ರತಿವಿಷ್ಟ ಅವಿಷ್ಟ ಅಂದರೆ ಪ್ರವೇಶ ಅಂತೇಳಿದರೆ ಪ್ರವೇಶಿಸಿ ಅವರ ಬುದ್ಧಿಗೆ ಮೋಹ ಕವಿಸಿ, ಬುದ್ಧಿ ವಿಮೋಹ್ಯ ಅಂತೇಳಿದರೆ ಹಿಂದಿನ ದಿವಸದ್ದು ಯಾವುದೂ ನೆನಪಿಲ್ಲದಾಗೆ, ದ್ರೌಪದಿಗೂ ನೆನಪಿಲ್ಲ, ಇವರಿಗೂ ನೆನಪಿಲ್ಲ, ಆ ಥರ. ಅವರ ಬುದ್ಧಿಗೆ ಮೋಹ ಕವಿಸಿ ಭಾರತೀ ದೇವಿಯೊಂದಿಗೆ ವಾಯುದೇವರು ಸದಾ ರಮಿಸ್ತಾ ಇದ್ದರು. ಅವರು ಸದಾ ರಮಿಸುವುದರ ಕಾರಣ ಬಾಕಿ ದೇವತೆಗಳಿಗೆ ಇಂಡಿಪೆಂಡೆನ್ಸ್ ಸಿಕ್ಕಿದೆ, ಅವರಿಗೆ ಯಾವುದೇ ರೀತಿಯ ತೊಂದರೆ ಎಲ್ಲಿಂದಲೂ ಇಲ್ಲ. ಯಾಕೆ? ಭಾರತೀ ದೇವಿಗೆ ಎಲ್ಲ ವಿಷಯ ಗೊತ್ತಾಗ್ತದೆ ಅಂತ ಹೇಳಿದ್ರೆ ವಾಯುದೇವರಿಗೂ ಗೊತ್ತಾಗ್ತದೆ, ಅವರಿಬ್ಬರು ಸಪರೇಟ್ ಬೇರೆಯೇ ಇದ್ದಾರೆ, ಅವರು ರಮಿಸ್ತಾ ಇದ್ದಾರೆ, ಬಾಕಿದವರಿಗೆ ತೊಂದರೆ ಇಲ್ಲ. ಆದ್ದರಿಂದ ದಿನದಲ್ಲಿಯೂ ದ್ರೌಪದಿ ಶುದ್ಧಳಾಗಿ ಹೊಸ ಕನ್ಯೆಯಾಗಿ ಬರ್ತಿದ್ಲು. ಶುದ್ಧೈವ ಸಾ ತತ ಏವ ದಿನೇ ದಿನೇ. ಉಳಿದವರಿಗೆ ಸಂಪೂರ್ಣ ಮೋಹ ನಿನ್ನೆದ್ದು ಕಂಪ್ಲೀಟ್ ಮರ್ತು ಹೋಗಿದೆ,
ಎಲ್ಲಿವರೆಗೆ ಮರ್ತು ಹೋಗಿದೆ ಅಂತ ಹೇಳಿದರೆ ಪೂರ್ತಿ ಮರ್ತೋಗಿದೆ. ಮರಣಮತ್ ಅಂದರೆ ಹೇಗೆ ಸತ್ತೇ ಹೋದರೆ ಎಲ್ಲವೂ ಮರ್ತು ಹೋಗ್ತದೋ ಹಾಗೆ ಅದೇ ರೀತಿಯಲ್ಲಿ ಪೂರ್ತಿ ಮರಣವತ್ ಎಲ್ಲವೂ ಮರೆತು ಇವತ್ತು ಹೊಸತಾಗಿ ಹುಟ್ಟಿದ ದ್ರೌಪದಿಯಾಗಿ, ಹೊಸ ಕನ್ಯೆಯಾಗಿ, ಹೊಸ ನೂತನ ವಧುವಾಗಿ ಅವಳದು ಪ್ರತಿದಿನ ಅವಳದು ದಾಂಪತ್ಯ ಈ ರೀತಿ ಹೇಳ್ತಾ ಇದ್ದಾರೆ. ಅಲ್ಲಿಗೆ 185ನೇ ಶ್ಲೋಕ ಮುಗಿತು. ಈ ವಿಷಯದಲ್ಲಿ ಲಾಸ್ಟ್ ಶ್ಲೋಕ 186. ವಶತ್ವತೋ ಹಿ ದೇಹಸ್ಯ ಸಂಸ್ಕೃತಿತ ಏವ ಹರೇರ್ನ ಮೋಹಃ ನಾವೇಶ ವಚ್ಚತತ ಏವ ಮೃತೆ ಸ್ವರೂಪಂ ಏತತ್ವತ ಪ್ರತಿದಿನಂ ಜನನಾಧಿ ಕನ್ಯಾ. ಹಿಂದೆ ಹೇಳಿದ್ದನ್ನೇ ಇಲ್ಲಿ ಇನ್ನು ವಿವರಿಸಿ ಹೇಳ್ತಾ ಇದ್ದಾರೆ. ಆಚಾರ್ಯರು ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಪ್ರಕ್ರಿಯೆ ಸುಪ್ತಿಯಂತೆ ಅಲ್ಲ ಅಂತ. ಏಕೆಂದರೆ ದೇಹಕ್ಕೆ ಅನ್ಯರ ಅಧೀನವಿರುವುದರಿಂದ, ಪರಮಾತ್ಮನ ಸ್ಮರಣೆಯೂ ಕೂಡ ಇರುವುದರಿಂದ ಇದು ಮೋಹವಂತೂ ಅಲ್ಲವೇ ಅಲ್ಲ, ಆವೇಶ ತರವೂ ಅಲ್ಲ. ಏಕೆಂದರೆ ಪರಮಾತ್ಮನ ಸ್ಮರಣೆ ಅಲ್ಲಿರುವ ಜೀವಕ್ಕೆ ಇರುವುದರಿಂದ, ಆ ಕಾರಣದಿಂದಲೇ ಇದು ಸಾವಿನಂತೆ ಇದೆ. ಹೀಗಾಗಿ ಪ್ರತಿದಿನವೂ ಕೂಡ ಹೊಸ ಹುಟ್ಟಿನಿಂದ ಆಕೆಯು ಕನ್ನಿಯಾಗೇ ಇದ್ದಳು ಅಂತ ಹೇಳ್ತಾರೆ. ನೋ ಸುಪ್ತಿವತ್ ತು ಇದಂ ಅತಃ ಅನ್ಯವಶತ್ವತೋ ಹಿ ದೇವಸ್ಯ ಸಂಸ್ಕೃತಿತ ಏವ ಹರೇಃ ನ ಮೋಹಃ ನ ಆವೇಶವಚ್ಚ ತತ ಏವ ಮೃತೆ ಸ್ವರೂಪಮೇತತ್ ತ್ವತಃ ಪ್ರತಿದಿನಂ ಜನನಾಧಿ ಕನ್ಯಾ. ಹಾಗಾದರೆ ನಿದ್ದೆ ಮಾಡಿ ಎದ್ದರೆ ಸಾಮಾನ್ಯವಾಗಿ ಏನು ನೆನಪಿರುವುದಿಲ್ಲಲ್ಲ, ನಿದ್ದೆಯಲ್ಲಿ ಏನಾಗಿದೆ ಅಂತ. ನೋ ಸುಪ್ತಿವತ್ ಆ ಥರನೂ ಅಲ್ಲರಿ ಇದು ಅಂತ. ಅಂದರೆ ಅದು ಮರ್ತು ಹೋಗೋದಂದರೆ ಯಾವ ಥರ ಅಂತ ಏನಾದರೂ ಒಂದು ಎಣಿಸ್ಲಿಕ್ಕೆ ಆಗ್ತದ ಅಂತ ಊಹಿಸ್ಲಿಕ್ಕೆ, ಅದು ಮರೆಯೋದಂದರೆ ಹೇಗೆ ಅಂತ. ಅಂದರೆ ಸತ್ತೇ ಹೋಗೋದು, ಅದು ಯಾವ ಥರ ಸತ್ತು ಹೋಗೋದು ಅಂತ. ಸೊ ನೋ ಸುಪ್ತಿವತ್ ನಿದ್ದೆಯಿಂದ ಎದ್ದ ಹಾಗೆ ಅಲ್ಲ. ತು ಇದಂ ಅತಃ ತು ಇದಂ ತ್ವಿದಂ ಅಥೋ ಅಂದರೆ ತು ಇದಂ ಅತಃ ಅನ್ಯವಶತ್ವತೋ ಹಿ ಅಂತೇಳಿದರೆ ನಮಗೆ ಏನೂ ಗೊತ್ತೇ ಇಲ್ಲ, ನಾವು ಅನ್ಯವಶ ಆಗಿಬಿಟ್ಟಿದ್ದೇವೆ ಅಂತಿದ್ದರೆ ಸಾಮಾನ್ಯ ಕೆಲವು ಸಲ ಈ ಪಿಶಾಚಿ ಹಿಡಿದಿದೆ ಅಂತ ಕೆಲವು ಸಲ ಹೇಳೋದುಂಟಲ್ಲ, ಅವರಿಗೆ ಪಿಶಾಚಿ ಹಿಡಿದಿದೆ ಅಂತ. ಅಂದರೆ ಪಿಶಾಚಿ ಹಿಡಿದರೆ ಅವರ ವರ್ತನೆ ಬೇರೆಯೇ ಇರ್ತದೆ, ಅವರು ಈ ಲೋಕದಲ್ಲೇ ಇರೋದಿಲ್ಲ. ಸೊ ಅನ್ಯವಶತ್ವತೋ ಆ ರೀತಿ ಯಾವುದೋ ವಶದಲ್ಲಿ, ಯಾರದ್ದೋ ವಶದಲ್ಲಿ ಇದ್ದ ಹಾಗೆ. ಆದರೆ ದೇವಸ್ಯ ಸಂಸ್ಕೃತಿತ ಏವ ಹರೇಃ ನ ಮೋಹಃ ಅಂದರೆ ಮೂರ್ಛೆ ಬಂದ ಹಾಗೆ. ನ ಮೋಹಃ ಅಂದರೆ ಮೂರ್ಛೆ ಅಂತ ಹೇಳಿದ್ರೆ ವಶ ಇರುವುದಿಲ್ಲ. ಅವ್ರಿಗೆ ಏನು ಮಾಡಿದ್ದು ಅಂತ ಹೇಳಿದ್ರೆ ಹುಚ್ಚು ಹಿಡಿಯುವುದು, ಮೂರ್ಛೆ, ನಿದ್ದೆ ಇದೆಲ್ಲ ಒಂದು ಕ್ಯಾಟಗರಿ. ಅಂದರೆ ಗಾಢ ನಿದ್ರೆ, ಏನೂ ಗೊತ್ತಾಗೋದಿಲ್ಲ. ಮೂರ್ಛೆ ರೋಗ, ಅವರಿಗೆ ಮೂರ್ಛೆ ಬಂದಿರುವಾಗ ಅವರಿಗೆ ಕಬ್ಬಿಣ ಕೈಗೆಲ್ಲ ಕೊಡ್ತಾರೆ, ಮತ್ತೆ ಪುನಃ ಅವರಿಗೆ ಗೊತ್ತಾಗೋ ತನಕ ಅವರು ಈ ಲೋಕದಲ್ಲಿ ಇರೋದಿಲ್ಲ, ಬೇರೆಯೇ ಲೋಕದಲ್ಲಿ ಇರ್ತಾರೆ. ಆಮೇಲೆ ಹುಚ್ಚು ಹಿಡಿದವರಿಗೂ ಅಷ್ಟೇ, ಹುಚ್ಚು ಬಿಡುವ ತನಕ ಅವರಿಗೆ ಏನಾದರೂ ಗೊತ್ತಾಗ್ತದ, ಏನೂ ಗೊತ್ತಾಗೋದಿಲ್ಲ. ಸೊ ಈ ರೀತಿ ಇದು 3 ಎಕ್ಸಾಂಪಲ್ ಕೊಟ್ಟರು. ಒಂದು ನಿದ್ದೆದ್ದು, ಇನ್ನೊಂದು ಮೂರ್ಛೆದ್ದು, ಇನ್ನೊಂದು ಹುಚ್ಚು ಹಿಡಿಯುವಂಥದ್ದು. ಸೊ ಆದರೆ ಇದು 3ರಲ್ಲಿ ಕೂಡ ನಿದ್ದೆ ಬಂದಿರುವಾಗ, ಗಾಢ ನಿದ್ರೆ ಬರುವಾಗ ನಾವು ಭಗವಂತನ ಒಟ್ಟಿಗೆ ಇರ್ತೇವೆ ಅಂತ. ಭಗವಂತನ ಒಟ್ಟಿಗಿರುವುದು ಹೌದು, ಭಗವಂತನ ಒಟ್ಟಿಗಿರುವುದು ನಿಮಗೆ ಗೊತ್ತಾಗಿದಾಗ ಹೇಳಿದರೆ ಇಲ್ಲ. ಅಂದರೆ ಶಾಸ್ತ್ರದಲ್ಲಿ ಬರೆದಿದೆ ಆದ್ದರಿಂದ ಗೊತ್ತಷ್ಟೇ ವಿನಃ ನಿಮಗೆ ಗೊತ್ತಾಗಿದ್ದ ಭಗವಂತನ ಒಟ್ಟಿಗೆ ಇರುವುದು ಇಲ್ಲ, ನನಗೆ ಗೊತ್ತಾಗಲಿಲ್ಲ. ಆದರೆ ಇಲ್ಲಿ ದೇವ ಸಂಸ್ಕೃತಿತ ಏವ ಹರೇಹೇ, ಶಚಿದೇವಿಗಾಗಲಿ ಶ್ಯಾಮಲಾದೇವಿಗಾಗಲಿ ಭಗವಂತನ ಸ್ಮರಣೆ ಇಲ್ವಾ? ಅಲ್ಲಿ ಇವತ್ತು ಉಂಟು. ಈಗ ಇವತ್ತು ಶಚಿದೇವಿ ಅರ್ಜುನನ ಜೊತೆಗೆ ಇರುವುದು ಅಂತ ಹೇಳಿದರೆ, ಶಚಿದೇವಿಯ ಆ ಅಭಿಮಾನದಲ್ಲಿ ಇದ್ದಾಳೆ ದ್ರೌಪದಿ ಅಂತ ಹೇಳಿದರೆ, ಹಾಗಾದರೆ ಈ ಶಚಿದೇವಿಗಾಗಲಿ ದ್ರೌಪದಿಗಾಗಲಿ ಭಗವಂತನ ಸ್ಮರಣೆ ನೆನಪಿಲ್ವಾ ಅಂತೇಳಿದರೆ, ಭಗವಂತನ ಸ್ಮರಣೆ ನೆನಪುಂಟು. ನಮಗೆ ನಿದ್ದೆ ಬರುವಾಗ ಭಗವಂತನ ಸ್ಮರಣೆ ನೆನಪಿರುವುದಿಲ್ಲ,
ಮೂರ್ಛೆ ಬಂದಿರುವಾಗ ಭಗವಂತನ ಸ್ಮರಣೆ ನೆನಪಿರೋದಿಲ್ಲ. ಆಮೇಲಿಂದ ಇನ್ನೊಂದು ಯಾವುದು ಹುಚ್ಚು ಹಿಡಿದವರಿಗೂ ಭಗವಂತನ ಸ್ಮರಣೆ ನೆನಪಿರೋದಿಲ್ಲ. ಆದರೆ ಇಲ್ಲಿ ಇವರೆಲ್ಲ ದೇವತೆಗಳಲ್ಲ, ಭಗವಂತನ ಸ್ಮರಣೆ ಇವರಿಗೆ ನೆನಪಿದೆ. ದೇವಸ್ಯ ಸಂಸ್ಕೃತಿತ ಏವ ಹರೇಹೇ. ಹರೇಹೇ ಅಂದರೆ ಆ ಶ್ರೀಹರಿಯ ಭಗವಂತನ ದೇವಸ್ಯ ಸಂಸ್ಕೃತಿ ಸ್ಮರಣೆ ಅದು ನೆನಪಿದೆ. ಹಾಗಾದರೆ ಇದು ಹಾಗೂ ಅಲ್ಲ ಹೀಗೂ ಅಲ್ಲ. ಅಲ್ಲ ಇದು ಯಾವ ಥರ ಅಂತ ಹೇಳ್ಕೊಂಡು ಇದು ಗೊತ್ತೇ ಆಗೋದಿಲ್ಲ ರೀ ಅಂತ ಹೇಳಿದರೆ, ನ ಆವೇಶವಚ್ಚ, ಇದು ಆವೇಶ ಅಂತ ಹೇಳಿದರೆ ಆ ಥರನೂ ಅಲ್ಲ. ನ ಆವೇಶವತ್ ಚ ತತಏವ, ಅದಕ್ಕೆ ಹೇಳಿದ್ದು ಅವಳು ಸತ್ತೇ ಹೋಗಿದ್ದಾಳೆ, ಅಲ್ಲಿಗೆ ತಲೆ ಬಿಸಿ ಇಲ್ಲ. ಅಂದರೆ ನಿನ್ನೆವರೆಗಿದ್ದು ಯಾವುದೂ ನೆನಪಿಲ್ಲದ ಕಾರಣ ಆ ದ್ರೌಪದಿ ಸತ್ತು ಹೋಗಿದ್ದಾಳೆ. ಇವತ್ತು ಬೇರೆಯೇ ದ್ರೌಪದಿ. ಪ್ರತಿದಿನ ದ್ರೌಪದಿ ಸತ್ತು ಮರುದಿವಸ ಹೊಸ ಕನ್ಯೆಯಾಗಿ ಹುಟ್ಟುತ್ತಾಳೆ. ಅಲ್ಲ ಇದು ಎಂಥ ಒಂದು, ಹಾಗಾದರೆ ಬಹಳ ಇದನ್ನು ಎಣಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ, ತ್ವತಃ ಪ್ರತಿದಿನಂ ಜನನಾಧಿ ಕನ್ಯಾ. ಆದ್ದರಿಂದ ತು ಅತಃ ಅಂದರೆ ತು ಅಂತ ಯಾಕೆ ಹೇಳಿದ್ದಾರೆ? ಅಲ್ಲ ಇದು ಬಹಳ ಒಂಥರ ವಿಚಿತ್ರ ವಿಶೇಷ ವಿಸ್ಮಯ. ಅಂದರೆ ಇದು ನಮ್ಮ ಅಂದರೆ ಕಂಪ್ಯೂಟರ್ ನೀವು ಯದ್ವಾ ತದ್ವಾ ಕಮಾಂಡ್ ಕೊಟ್ಟರೆ ಕಂಪ್ಯೂಟರ್ ಹ್ಯಾಂಗ್ ಆಗಿ ಹೋಗಿಬಿಡ್ತದೆ, ಮತ್ತು ಅದಾಗೆ ಎಷ್ಟೊತ್ತಿಗೆ ಸರಿ ಆಗ್ತದೆ ಅಂತ ಗೊತ್ತಿಲ್ಲ. ಆ ಥರ ನಾವು ಇದನ್ನು ಎಣಿಸ್ಕೊಂಡು ಕೂತರೆ ಇದು ಯಾವ ಥರ ಅಂತ ನಾವು ಕಂಪ್ಯೂಟರ್ ಥರ ಹ್ಯಾಂಗ್ ಆಗಿ ಹೋಗಿಬಿಡ್ತೀವಿ. ಅದಕ್ಕೆ ಹೇಳ್ತಾರೆ ಮರಣವತ್ತು ಅಂತ ಸುಲಭದಲ್ಲಿ ತಿಳ್ಕೊಂಬೇಡಿ. ನಿನ್ನೆವರೆಗಿದ್ದು ದ್ರೌಪದಿ ಸತ್ತೋಗಿದ್ದಾಳೆ, ಇವತ್ತು ಹೊಸ ದ್ರೌಪದಿ ಹುಟ್ಟಿದ್ಲು. ಅಂದರೆ ಅವಳು ಇಲ್ದಿದ್ದರೂ ಬಾಕಿದ್ದವ್ರ ಥರ ಹುಟ್ಟಿದ್ದೇ ಅಲ್ಲ ಅವಳು ಎಲ್ಲಿ ಹುಟ್ಟಿದ್ದು? ಅವಳು ಯಜ್ಞಕುಂಡದಿಂದ ಅಗ್ನಿದೇವ ಅವಳನ್ನು ಕರ್ಕೊಂಡು ಬಂದದ್ದು. ಎಲ್ಲಿಂದ ಬಂದಳು ದೇವರೊಬ್ಬನಿಗೆ ಗೊತ್ತು. ಹಾಗಾದರೆ ಅದೇ ಥರ ಅಂತ ಇಟ್ಕೊಳ್ಳಿ, ನಿನ್ನೆವರೆಗಿನ ದ್ರೌಪದಿ ಸತ್ತಿದ್ದಾಳೆ, ಇವತ್ತು ಬೆಳಿಗ್ಗೆ ಹೊಸ ದ್ರೌಪದಿ. ಇನ್ನು ಇವತ್ತು ಸಂಜೆ ಯಾವಾಗ ಆಗ್ತದೆ ರಾತ್ರಿ ಅಂತೇಳಿದ್ರೆ ದ್ರೌಪದಿ ಸತ್ತು ಮರುದಿವಸ ಸೂರ್ಯೋದಯಕ್ಕಾಗುವಾಗ ಹೊಸ ದ್ರೌಪದಿ ಹುಟ್ಟುತ್ತಾಳೆ. ಪ್ರತಿದಿನ ಹೀಗೆ. ತು ಅತಃ ಪ್ರತಿದಿನ ಹೀಗೆ ಅಲ್ವಾ? ಜನನಾತ್ ಹಿ ಅಂದರೆ ಜನನಾತ್ ಹುಟ್ಟುವುದರಿಂದ ಹೊಸ ಕನ್ಯೆಯಾಗಿ ಹುಟ್ಟುತ್ತಾಳೆ. ಜನನಾತ್ ಹಿ ಕನ್ಯಾ, ಪ್ರತಿದಿನ ನೂತನ ಕನ್ಯಾ ದ್ರೌಪದಿ. ಅಂದರೆ ಏನಿದು ಅಂತೇಳಿದರೆ ನಿತ್ಯ ತರುಣಿ, ನಿತ್ಯ ಹೊಸ ಏನು ಕನ್ಯಾಗಿರ್ತಾಳೆ ಅಂತ ಹೇಳಿದರೆ ಇವಳು ಎಲ್ಲರಿಗಿಂತ ಇವಳು ವಿಶೇಷವಾಗಿದ್ದಾಳೆ. ಅಂದರೆ ಇವಳು ತ್ರಿಲೋಕ ಸುಂದರಿ ಅಂತ ಹೇಳಿದರು. ಇವಳ ತ್ರಿಲೋಕ ಸುಂದರತ್ವ ಏನಿದೆ, ಆ ಚಲುವತನ ಏನಿದೆ, ಆ ಚಲುವು ಏನಿದೆ, ಅದು ಪ್ರತಿದಿನ ಹೊಸ್ತು ಅಂತ ಹೇಳಿದರೆ ನೀವು ಆಲೋಚನೆ ಮಾಡಿ. ಹಾಗಾದರೆ ಎಂಥ ಚಲುವೆ ಅವಳು ಅಂತ. ಈಗ 5 ವರ್ಷ ಆಯಿತು ಅಂತ ಹೇಳ್ತಾರೆ ಈ ರೀತಿ ದಾಂಪತ್ಯ. 5 ವರ್ಷ ಆದರೂ ಏನಾದರೂ ಗೊತ್ತಾಗ್ತದ? ಯಾಕಂದರೆ ಅವಳು ಹೊಸ ಕನ್ಯೆ ಪ್ರತಿದಿನ ಅಂತೇಳಿದರೆ ಎಷ್ಟು ಲಕ್ಷಣವಾಗಿ, ಎಷ್ಟು ತೇಜಸ್ಸುಳ್ಳವಳಾಗಿ, ಎಷ್ಟು ಅವಳು ನೂತನ ಹೊಸಬಳಾಗಿ ಇರ್ತಾಳೆ ಅಂತ ಅದನ್ನು ಎಣಿಸ್ಬೋದಾ ಏನೋ. 186ನೇ ಶ್ಲೋಕಕ್ಕೆ ಆ ಸಮಯದಲ್ಲಿ ಅನ್ಯವಶವಾಗಿ ಅಭಿಮಾನ ತ್ಯಾಗವಾಗ್ತಾ ಇತ್ತು. ಹಾಗಾದರೆ ಇದು ನಿದ್ದೆಯ ಥರವಾ ಅಂತ ಹೇಳಿದರೆ ಅಲ್ಲ. ನಿದ್ದೆಯಲ್ಲಿ ಭಗವಂತನ ಸ್ಮರಣೆ, ಭಗವಂತನ ಜೊತೆಗೆ ನಿದ್ದೆಯಲ್ಲಿ ಭಗವಂತನ ಜೊತೆಗೆ ಇರ್ತೇವೆ, ನಮಗೆ ಮಾತ್ರ ಗೊತ್ತಿಲ್ಲ. ಹರಿಯ ಸ್ಮರಣೆ ಇರ್ತದ ನಿದ್ದೆಯಲ್ಲಿ? ಇಲ್ಲ. ಮೂರ್ಛಾವಸ್ಥೆಯಲ್ಲೂ ಹರಿಸ್ಮರಣೆ ಇರೋದಿಲ್ಲ. ಅಲ್ಲ ಹುಚ್ಚು ಹಿಡಿದಿದೆ ಅಂತ ಇಲ್ಲ, ಆವಾಗಲೂ ಹರಿಸ್ಮರಣೆ ಇರೋದಿಲ್ಲ. ಇವರಿಗೆಲ್ಲ ಹರಿಸ್ಮರಣೆ ಉಂಟು ಅಂತೇಳಿದರೆ ಇದು ಬಹಳ ವಿಶೇಷವಾದ ಸಂಗತಿ. ಅದಕ್ಕೆ ಆಚಾರ್ಯರು ಹೇಳಿದರು, ನೀವು ಸುಲಭವಾಗಿ ತಿಳ್ಕೊಳ್ಳಿ, ನಿನ್ನೆವರೆಗಿನ ದ್ರೌಪದಿ ಸತ್ತು ಇವತ್ತು ಬೆಳಿಗ್ಗೆ ಹೊಸ ದ್ರೌಪದಿ ನೂತನ ಕನ್ಯೆ. ಸೊ ಈ ರೀತಿ ಅದು ಮರಣದ ಸ್ವರೂಪವೇ ಆಗಿತ್ತು. ಪ್ರತಿದಿನವೂ ಅವಳು ಜನಿಸುತ್ತಿದ್ದಳು. ಪ್ರತಿದಿನಂ ಜನನಾತ್, ಪ್ರತಿದಿನವೂ ಜನಿಸುತ್ತಿದ್ದ ಕಾರಣ ಹಿ ಕನ್ಯಾ, ಅವಳು ನೂತನ ಕನ್ಯೆ ಆಗುತ್ತಿದ್ದಳು ಅನ್ನುವಂಥದ್ದು. ಅಲ್ಲಿಗೆ 186ನೇ ಶ್ಲೋಕ ಆಯಿತು. 187ನೇ ಶ್ಲೋಕ ದೇಹಸ್ಯ ಅವು ದೇವ ಅಂತ ಒಂದು ಪ್ರಿಂಟ್ ಮಿಸ್ಟೇಕ್ ಉಂಟು. ದೇಹಸ್ಯ ಅಂತ ಅಂತೊಣ್ಣೆ
ಎರಡು ಮತ್ತು NR ಕಾಲೇಜ್ ರಾಘವೇಂದ್ರ ಮಠದ ಪುಸ್ತಕ ಉಂಡ ದೇಹಸ್ಯ ಅಂತ ಒಂದು ಬಿಡಲೆ ದೇಹಸ್ಯ ಸಂಸ್ಕೃತಿ. ಆ ದೇಹಕ್ಕೆ ಭಗವಂತನ ಸ್ಮರಣೆ ಇದೆ, ಮೂರ್ಛೆಯಲ್ಲಿರುವುದಿಲ್ಲ, ನಿದ್ರೆಯಲ್ಲಿರುವುದಿಲ್ಲ, ಹುಚ್ಚು ಹಿಡಿದರೂ ಇರುವುದಿಲ್ಲ. ಆದರೆ ಇಲ್ಲಿ ಭಗವಂತನ ಸ್ಮರಣೆ ಆ ದೇಹದಲ್ಲಿ ಯಾವುದು ಸಚಿದೇವಿ ಇರಲಿ, ಶ್ಯಾಮಲಾದೇವಿ ಇರಲಿ, ಅವರೆಲ್ಲ ದೇವತೆಗಳು. ಭಗವಂತನ ಸ್ಮರಣೆ ಇಲ್ಲ ಅಂತ ಹೇಳಿದರೆ ಭಗವಂತನ ಸ್ಮರಣೆ ಪ್ರತಿದಿನ ಪ್ರತಿ ಸೆಕೆಂಡ್ ದ್ರೌಪದಿಗೆ ಇದೆ. ಆದರೆ ನಿನ್ನೆಯ ದ್ರೌಪದಿ ಇವತ್ತಲ್ಲ ಮಾತ್ರ, ಇವತ್ತವಳು ಹೊಸಬಳು ಅಂತಲ್ಲಿ 186 ಆಯಿತು. 187ನೇ ಶ್ಲೋಕವೇನಾರೆ ಏವಂ ಸವಾಯುರನವಿಷ್ಟ ಯುಧಿಷ್ಠಿರಾದಿ ಭೀಮಾತ್ಮನೈವ ರಮತೆ ಸತತಂ ತಹೈಕಃ ಅನ್ಯಾದೃಶಾ ಹಿ ಸುರಭುಕ್ತಿರತೋನ್ಯರೂಪ ಮಾನುಷ್ಯ ಭುಕ್ತಿರಿತಿ ನಾತ್ರ ವಿಚಾರ್ಯಮಸ್ತಿ. 187ನೇ ಶ್ಲೋಕ. ಈ ಪ್ರವೇಶಿಸಲ್ಪಟ್ಟ ಯುಧಿಷ್ಠಿರಾದಿಗಳುಳ್ಳ ಅಂಶದಿಂದಲೂ ಭೀಮರೂಪದಿಂದಲೂ, ಅಂದರೆ ಯುಧಿಷ್ಠಿರಾದಿಗಳಲ್ಲಿ ಆವಿಷ್ಟರಾದ ವಾಯುದೇವರ ಅಂಶದಿಂದಲೂ ಹಾಗೆಯೇ ಭೀಮರೂಪದಿಂದಲೂ ಆ ದ್ರೌಪದಿಯಿಂದಲೇ ಭಾರತಿಯಿಂದಲೇ ವಾಯುದೇವರೊಬ್ಬರೇ ಕ್ರೀಡಿಸುತ್ತಾರೆ. ಅಂದರೆ ಯುಧಿಷ್ಠಿರನ ದೇಹದಲ್ಲಿ ಯುಧಿಷ್ಠಿರನು, ಅವನಲ್ಲಿ ಪ್ರವೇಶಿಸಲ್ಪಟ್ಟ ವಾಯುದೇವರು, ಹೀಗೆ ಇಬ್ಬರಿದ್ದಾರೆ. ಹಾಗೆ ಅರ್ಜುನಾದಿಗಳಲ್ಲಿ ಕೂಡ ಇಬ್ಬರಿದ್ದಾರೆ. ಹೀಗೆ ದ್ರೌಪದಿ ದೇಹದಲ್ಲಿಯೂ ಕೂಡ ಭಾರತಿ ಮತ್ತು ತಮ್ಮ ತಮ್ಮ ದಿನಗಳಲ್ಲಿ ಶ್ಯಾಮಲಾದಿಗಳ ಪೈಕಿ ಒಬ್ಬಳು, ಹೀಗೆ ಅಲ್ಲಿ ಕೂಡ ಇಬ್ಬರಿದ್ದಾರೆ. ಹೀಗಾದರೆ ಯುಧಿಷ್ಠಿರನು ಭಾರತಿಯನ್ನು ಬಿಟ್ಟು ತನ್ನ ಸ್ತ್ರೀಯನ್ನು, ಅವನಲ್ಲಿ ಆವಿಷ್ಟಾದ ವಾಯುದೇವರು ಭಾರತಿಯನ್ನು ಕೂಡಿಕೊಂಡು ರಮಿಸುತ್ತಾರೆ ಎನ್ನುವುದು ಹೇಗೆ ಕೂಡುತ್ತದೆ ಅಂದರೆ, ಸುರರ ಭೋಗವು ಮನುಷ್ಯ ಭೋಗಕ್ಕಿಂತ ವಿಲಕ್ಷಣವಾದದ್ದು, ಹಾಗೆ ಮನುಷ್ಯ ಭೋಗವು ಸುರರ ಭೋಗಕ್ಕಿಂತ ವಿಲಕ್ಷಣವಾದದ್ದು. ಈ ವಿಚಾರದಲ್ಲಿ ವಿಚಾರ ಮಾಡುವಂಥದ್ದು ಏನು ಇಲ್ಲ ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ. ಏವಂ ಸವಾಯು ಅನುವಿಷ್ಟ ಯುಧಿಷ್ಠಿರಾದಿ ಭೀಮಾತ್ಮನೈವ ರಮತೆ ಸತತಂ ತಯೈಕಃ ಅನ್ಯಾದೃಶಾ ಹಿ ಸುರಭುಕ್ತಿರತೋ ಅನ್ಯರೂಪ ಮಾನುಷ್ಯ ಭುಕ್ತಿ ಇತಿ ನ ಅತ್ರ ವಿಚಾರ್ಯಮಸ್ತಿ. ಇದನ್ನು ಜಾಸ್ತಿ ವಿಚಾರ ಮಾಡೋದು ಬೇಡ ಅಂತ ಆಚಾರ್ಯರು ಏನು ಮಾಡ್ತಾ ಇದ್ದಾರೆ, ಈ ವಿಷಯವನ್ನು ಉಪಸಂಹಾರ ಮಾಡ್ತಾ ಇದ್ದಾರೆ. ಅಂದರೆ ಇದು ವಿಷಯ ಮುಗಿಸ್ತಾ ಇದ್ದಾರೆ. ಹೇಗೆ? ಏವಂಸ ವಾಯು, ಈ ರೀತಿ ವಾಯುದೇವರು ಪ್ರಾಣದೇವರು ಒಂದು ಸದಾ ಇರ್ತಾರೆ. ಅಂದರೆ ಆ ದಿವಸ ಯುಧಿಷ್ಠಿರನ ಸರದಿ ಇರಲಿ, ಭೀಮಸೇನ ಸರದಿ ಇರಲಿ, ಅಶ್ವಿನಿ ದೇವತೆಗಳ ಸರದಿ ಇರಲಿ, ಅಥವಾ ಅರ್ಜುನನ ಸರದಿ ಇರಲಿ, ವಾಯುದೇವರು ಮತ್ತು ಭಾರತೀ ದೇವಿ ಸದಾ ರಮಿಸ್ತಾ ಇರ್ತಾರೆ. ಇಲ್ಲಿ ಅಲ್ಲ, ಯುಧಿಷ್ಠಿರ ಶ್ಯಾಮಲಾದೇವಿಗೆ ಒಟ್ಟಿಗೆ ರಮಿಸುವಾಗ ಭಾರತೀ ದೇವಿ ವಾಯುದೇವರೊಟ್ಟಿಗೆ ಹೇಗೆ ರಮಿಸುವುದು ಅಂದರೆ, ಇದನ್ನು ಹೇಗೆ ಇದನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂದರೆ, ಡಬಲ್ ಏನಿದು ಅಂತ ಕೇಳಿದರೆ ಅದು ಹೇಳ್ತಾರೆ, ಇದು ಸುರಭುಕ್ತಿ, ಇದು ದೇವತೆಗಳು ರಮಿಸುವಂಥದ್ದು. ನಮಗೆ ಮನುಷ್ಯರಿಗೆ ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಏವಂ ಸ ವಾಯುದೇವರು ಎಲ್ಲ 5 ಜನ 5 ಜನ ಪಾಂಡವರಲ್ಲಿ ಆವಿಷ್ಟರಾಗಿದ್ದಾರೆ. ಅವರು ಭೀಮಸೇನ ಹೇಗಿದ್ದರು ವಾಯುದೇವರದೇ ಮಗ ಆದ್ರೂ ಎಲ್ಲ ಪಾಂಡವರಲ್ಲಿ ವಾಯುದೇವರು ಏನಾಗಿದ್ದಾರೆ, ಅವರು ಅನುವಿಷ್ಟ ಪ್ರವೇಶ ಮಾಡಿ ಇದ್ದಾರೆ. ಹಾಗೆ ಎಲ್ಲ ದೇವಿಯರಲ್ಲಿ ಭಾರತೀ ದೇವಿ ಪ್ರವೇಶ ಮಾಡಿ ಇದ್ದಾಳೆ. ಭಾರತೀ ದೇವಿ ಕೂಡ ಪರಿಶುದ್ಧಳು, ವಾಯುದೇವರು ಕೂಡ ಪರಿಶುದ್ಧರು, ಅವರು ಸದಾ ರಮಿಸ್ತಾ ಇರ್ತಾರೆ. ಆದರೆ ಇಲ್ಲಿ ಯುಧಿಷ್ಠಿರ ಮತ್ತು ಶ್ಯಾಮಲಾದೇವಿಯವರು ರಮಿಸುವುದಕ್ಕೆ ಅವ್ರದ್ದೇನು ಅಭ್ಯಂತರ ಇಲ್ಲ, ಅವ್ರದ್ದು ಏನು ತೊಂದರೆನೇ ಇಲ್ಲ. ಇವರಿಗೆ ಯಾವುದೇ ರೀತಿಯ ತೊಂದರೆ ಅವರು ಮಾಡೋದಿಲ್ಲ. ಅದಕ್ಕೋಸ್ಕರನೇ ಆ ದೇವಿಯರು ಭಾರತೀ ದೇವಿಯನ್ನು ಕರ್ಕೊಂಬಂದಿದ್ದು. ಯಾಕಂದರೆ ಭಾರತೀ ದೇವಿ ಇದ್ದರೆ ನಮಗೆ ತೊಂದರೆ ಅನ್ನುವಂಥದ್ದು ಇಲ್ಲ. ಯಾಕಂದರೆ ಭಾರತೀ ದೇವಿ ಅವಳು ಪರಶುಕ್ಲತ್ರಯರಲ್ಲಿ ಇರುವವಳು. ಭಾರತೀ ದೇವಿ ವಾಯುದೇವರು, ಬ್ರಹ್ಮದೇವರು ಸರಸ್ವತಿ ದೇವಿ, ಭಗವಂತ ಮತ್ತು ಲಕ್ಷ್ಮೀದೇವಿ, ಇವರು 3 ಜನ ಸೆಟ್. ಅವರು ಪರಿಶುದ್ಧರು, ಇವರಲ್ಲಿ ಯಾವುದೇ ದೋಷಗಳಂತೆ ಇಲ್ಲ. ಅದಕ್ಕೋಸ್ಕರ ಶಚಿದೇವಿ ಶ್ಯಾಮಲಾದೇವಿಯರೆಲ್ಲ
ತಪಸ್ಸು ಮಾಡಿ ಭಾರತೀ ದೇವರನ್ನು ಮೆಚ್ಚಿಸಿ, ಅಮ್ಮ ನೀವೊಂದು ನಮಗೆ ಈ ಶಾಪ ಒಂದು ಮುಗಿಯೋ ತನಕ ನಮ್ಮ ಜೊತೆಗೆ ಇದ್ದು ಬಿಡಿ, ನಮಗೆ ಈ ಭೂಲೋಕದಲ್ಲಿ ಸಾಧ್ಯವೇ ಇಲ್ಲ ಇಲ್ಲದಿದ್ದರೆ ಬದುಕಲಿಕ್ಕೆ, ಯಾಕಂದರೆ ಭೂಲೋಕ ಅಂದರೆ ದೊಡ್ಡ ಶಿಕ್ಷೆ, ಅದು ನೀವು ನಮ್ಮ ಜೊತೆಗೆ ಇದ್ದರೆ ಆ ಶಿಕ್ಷೆ ಅನ್ನುವಂಥದ್ದು ಕೂಡ ಒಂದು ಪ್ರಸಾದ ರೂಪದಲ್ಲಿ ಆಗಿ ಹೋಗ್ತದೆ ಅಂತ ಕರ್ಕೊಂಬಂದುಬಿಟ್ಟಿದ್ದಾರೆ. ಸೊ ಆ ಥರ ಅಲ್ಲ ಇದು ಅದಕ್ಕೆ ಹೇಳ್ತಾರೆ ಭೀಮಾತ್ಮನೈವ ರಮತೆ, ಭೀಮ ಆತ್ಮನ ಏವ ರಮತೆ ಸತತಂ ದಯೈಕಃ ಅಂತ ಹೇಳಿದರೆ ವಾಯುದೇವರು ಭಾರತೀ ದೇವಿ ಜೊತೆಗೆ ಯಾವಾಗಲೂ ರಮಿಸ್ತಾ ಇರ್ತಾರೆ ಅಂತ ಹೇಳಿದರೆ ಭೀಮಸೇನ ದ್ರೌಪದಿಯೊಟ್ಟಿಗೆ ಯಾವಾಗಲೂ ರಮಿಸ್ತಾ ಇದ್ದಾನೆ ಅಂತ ನಾವು ತಿಳ್ಕೊಳ್ಳೋದಾ ಅಂತೇಳಿದರೆ ಇಲ್ಲ. ಭೀಮಸೇನ ಅವನ ಸರದಿ ಬಂದಾಗ ವಾಯುದೇವರ ಜೊತೆಗೆ ಇದು ಯಾವುದು ಭೀಮಸೇನ ತನ್ನ ಸರದಿ ದಿವಸ ದ್ರೌಪದಿ ಜೊತೆಗೆ ಇರುವಂಥದ್ದು. ಈಗ ಯಾವ ದಿವಸ ಧರ್ಮರಾಜ ಇರ್ತಾನೆ ಆ ದಿವಸ ಭೀಮಸೇನಿಗೆ ಸಂಬಂಧ ಇಲ್ಲ, ಭೀಮಸೇನನ ದಿವಸ ಉಂಟು ಆ ದಿವಸ. ಅಂದರೆ ವಾಯುದೇವರು ಭಾರತೀ ದೇವಿ ಜೊತೆಗೆ ಅವರು ದೇವತೆಗಳ ರೂಪದಲ್ಲಿ ಸದಾ ರಮಿಸ್ತಾ ಇರ್ತಾರೆ ಅಂತ ತಿಳ್ಕೊಂಡು ಬಿಡ್ಬೋದು. ಸೊ ಅನ್ಯಾದೃಶ ಭೀಮಾತ್ಮನೈವ ರಮತೆ ಸತತಂ ಏಕಃ ಅಂತೇಳಿದ್ರೆ ಭೀಮರೂಪದಿಂದಲೇ ಆ ದ್ರೌಪದಿಯೊಂದಿಗೆ ತಾವೊಬ್ಬರೇ ವಿಹರಿಸ್ತಾರೆ. ಅಂದರೆ ಭೀಮಸೇನ ದೇವರು ಸದಾ ದ್ರೌಪದಿ ಒಟ್ಟಿಗೆ ಇರ್ತಾರೆ ಅಂತ ಒಂದು ವೇಳೆ ಎಣಿಸಿಕೊಂಡ್ರೆ ಎಣಿಸ್ಕೊಳ್ಬೋದು. ಅಂದರೆ ಇದ್ದರೂ ವಾಯುದೇವರು ಭಾರತೀ ಜೊತೆಗೆ ಇದ್ದ ಹಾಗೆ ದೇವತೆಗಳಲ್ಲಿ ರಮಿಸ್ತಾ ಇರ್ತಾರೆ. ಇಲ್ಲಿ ಸರದಿ ಪ್ರಕಾರ ಯಾರ್ದಿದ್ದಾರೋ ಅವರು ದ್ರೌಪದಿ ಪ್ರತಿದಿನ ಸತ್ತು ಹುಟ್ಟಿ ಹೊಸ ನೂತನ ಸ್ತ್ರೀಯಾಗಿ ತನ್ನ ನಿಯತಪತಿ ಆ ದಿವಸ ಯಾರು ಶ್ಯಾಮಲಾದೇವಿಗಾದರೆ ಯುಧಿಷ್ಠಿರ, ಹಾಗೆ ಶಚಿದೇವಿಗಾದರೆ ಅರ್ಜುನ, ಅವರ ಜೊತೆಗೆ ಇರ್ತಾಳೆ. ಅಂದರೆ ಪರಿಶುದ್ಧ ರೀತಿಯಲ್ಲಿ ದಾಂಪತ್ಯ ಜೀವನ ನಡೆದು ಹೋಗ್ತಾ ಇತ್ತು. ಅಂದರೆ ಅನ್ಯಾದೃಶಾಹಿ ಸುರಭುಕ್ತಿ ಅತಃ ಅನ್ಯರೂಪ. ಇದು ನಮ್ಮ ಮನುಷ್ಯರು ಯಾವ ರೀತಿ ನಾವು ಪ್ರೀತಿ ಮಾಡ್ತೇವೆ ಆ ಥರ ಅಲ್ಲ, ಅನ್ಯಾದೃಶ. ಇದು ಬೇರೆಯೇ ಒಂದು ಲೋಕ ಇದ್ದಾಗೆ. ಅನ್ಯಾದೃಶ. ಈಗ ದ್ರೌಪದಿ ಭೂಲೋಕದಲ್ಲಿದ್ದಾಳೆ. ಅಂದರೆ ಯಾವ ಲೋಕದಲ್ಲಿ ಎಲ್ಲಿರ್ತಾರೋ, ಯಾವ ಕುಲದಲ್ಲಿ ಹುಟ್ಟಿರ್ತಾರೋ ಅವ್ರ ಥರ ಇರಬೇಕಲ್ವಾ ಅಂತ ಭಗವಂತ ಎಲ್ಲ ದೇವತೆಗಳಿಗೆ ಉಪದೇಶ ಮಾಡಿದ್ದಾನಲ್ವ. ಹಾಗಾದರೆ ಮನುಷ್ಯರಾಗಿ ಇರಬೇಕಲ್ವ. ಅಂದರೆ ನಿಮ್ಮ ಕಣ್ಣಿಗೆ ಮನುಷ್ಯರಾಗಿಯೇ ಕಾಣಿಸ್ತಾಳೆ, ಆದರೆ ಇದೆಲ್ಲ ಸ್ಪೆಷಲ್ಗಳು ಕೂಡ ಅವಳಿಗೆ ಅಪ್ಲೈ ಆಗಿ ಉಂಟು. ಸೊ ಆಮೇಲಿಂದ ಇಲ್ಲ ಇದು ಬಹಳ ಸ್ಪೆಷಲು, ಅಂದರೆ ನಮಗಿದನ್ನು ಊಹಿಸ್ಲಿಕ್ಕಾಗೋದಿಲ್ಲ ಅಂತ ಹೇಳಿದರೆ ಒಂದು ಉದಾಹರಣೆ ವ್ಯಾಖ್ಯಾನದಲ್ಲಿ ಬಂದಿದೆ. ಏನಂತ ಹೇಳಿದರೆ, ಈ ನವಿಲುಗಳಿದ್ದಾರಲ್ವ, ನವಿಲುಗಳು ಅಂದರೆ ಯಾರಿಗಾದ್ರೂ ಗೊತ್ತಿದೆಯಾ ಗೊತ್ತಿಲ್ಲ, ನವಿಲುಗಳಿಗೆ ನಾವು ಎಲ್ಲ ಪ್ರಾಣಿಗಳು ರಮಿಸುವಂಥದ್ದನ್ನು ನೋಡಿದ್ದೇವೆ. ಗಂಡು ಹೆಣ್ಣು ಮಿಲನ ಸಾಮಾನ್ಯ ಒಂದೇ ಲೆಕ್ಕ ಇರ್ತದೆ. ಅಂದರೆ ಏನು ಒಂದು ತುಂಬ ಒಂದು ಹೊಸತಾಗಿ ಅಂತ ಕಾಣಿಸೋದಿಲ್ಲ. ಸೊ ಆದರೆ ನವಿಲು ಮಾತ್ರ ಹೆಣ್ಣು ನವಿಲಿನ ಜೊತೆಗೆ ಬಾಕಿ ಥರ ಅಲ್ಲ. ಹೆಣ್ಣು ನವಿಲು ಗಂಡು ನವಿಲನ್ನು ಮುಟ್ಟುವುದೇ ಇಲ್ಲಂತೆ. ಹಾಗಾದರೆ ಮತ್ತೆ ಎಂಥದ್ದು ರಮಿಸುವುದು? ಸ್ಪರ್ಶವೇ ಇಲ್ಲದೆ ರಮಿಸ್ಲಿಕ್ಕಾಗ್ತದಾ ಅಂತ ಕೇಳಿದರೆ, ಭೂಲೋಕದಲ್ಲಿಯೂ ಕೂಡ ಈ ಥರ ದೇವತೆಗಳು ಹೇಗೆ ರಮಿಸ್ತಾರೋ ಆ ಥರದ್ದು ಕೇಸು ಉಂಟು. ಗಂಡು ನವಿಲು ಹೆಣ್ಣು ನವಿಲನ್ನು ಮುಟ್ಟುವುದೇ ಇಲ್ಲ. ಮತ್ತು ರಮಿಸುವುದಂದರೆ ಹೇಗೆ ಅಂತೇಳಿದರೆ, ಗಂಡು ನವಿಲು ಹೆಣ್ಣು ನವಿಲನ್ನು ನೋಡುವುದು ಮಾತ್ರ ಅಂತೆ, ದಿಟ್ಟಿಸಿ ನೋಡುವುದು. ಆ ದಿಟ್ಟಿಸಿ ನೋಡುವುದೇ ರಮಿಸುವುದು. ಅಂದರೆ ನೀವು ಆಲೋಚನೆ ಮಾಡಿ, ಹಾಗಾದರೆ ಭೂಲೋಕದಲ್ಲಿಯೂ ಕೂಡ, ಈ ಭೂಲೋಕದ ಸೃಷ್ಟಿಯಲ್ಲಿಯೂ ಕೂಡ ಈ ದೇವತೆಗಳು ಹೇಗೆ ರಮಿಸ್ತಾರೆ ನಮಗೆ ಊಹಿಸ್ಲಿಕ್ಕಾಗೋದಿಲ್ಲಲ್ಲ. ಹಾಗಾದರೆ ನವಿಲುಗಳು ಹೇಗೆ ರಮಿಸ್ತವೆ ನೀವು ಊಹಿಸಿ ನೋಡಿ ಅಂತ ಹೇಳ್ತಾ ಇದ್ದಾರೆ. ಒಂದು ಈ ಥರ ಎಲ್ಲ ಉದಾಹರಣೆಗಳು ಉಂಟು. ಸ್ಪರ್ಶವೇ ಇಲ್ಲದೆ ರಮಿಸುವುದು ಉಂಟು. ಹಾಗಾದರೆ ಭಾರತೀ ದೇವಿ ಮತ್ತು ವಾಯುದೇವರು ಕೂಡ ಈ ರೀತಿ ನವಿಲುಗಳ ಥರ ರಮಿಸ್ತಾ ಇದ್ದಾರೆ, ಇದ್ರೂ ಇರ್ಬೋದು ಅಂತ. ಹಾಗೆ ನಮಗದಂತೂ ಲಾಸ್ಟಿಗೆ ಹೇಳಿಬಿಡ್ತಾರೆ ಆಚಾರ್ಯರು, ಮನುಷ್ಯ ಭುಕ್ತಿ ರೀತಿ ಅಂದರೆ ನೀವು ಮನುಷ್ಯರು ಯಾವ ರೀತಿ ಪ್ರಣಯ ಮಾಡ್ತಾರೆ ಆ ಥರ ನಾವು ಊಹಿಸ್ಲಿಕ್ಕೆ ಆಗ್ತದ ಅಂತೇಳಿದರೆ ನ ಅತ್ರ ವಿಚಾರ್ಯಮಸ್ತಿ, ನಿಮಗೆ ಇದನ್ನು ಊಹಿಸಲಿಕ್ಕೆ ಆಗೋದಿಲ್ಲ.
ಆದ್ದರಿಂದ ಈ ವಿಚಾರ ಬಿಟ್ಟುಬಿಡಿ, ಎಷ್ಟು ಹೇಳಿದ್ದೇವೋ ಅದು ಎಷ್ಟು ಅರ್ಥ ಆಗ್ತದೋ ಅಷ್ಟು ನೋಡಿಕೊಳ್ಳಿ ಸಾಕು ಅಂತ ಹೇಳಿಬಿಟ್ರು. 187ನೇ ಶ್ಲೋಕದಲ್ಲಿ ಈ ವಿಷಯವನ್ನು ಉಪಸಂಹಾರ ಮಾಡಿದರು. ಆದರೆ ವಿಷಯ ಎಲ್ಲ ವಿಷಯ ಗೊತ್ತಾಯಿತು. ಪ್ರತಿದಿನ ಅವಳು ಹಿಂದಿನ ದಿವಸ ಮರಣ ಹೊಂದಿ ಹೊಸ ಕನ್ಯೆಯಾಗಿ ನೂತನ ದ್ರೌಪದಿ ಪ್ರತಿದಿನ ಅಂತೇಳಿದರೆ, ಇದನ್ನು ಮಾತ್ರ ಒಂದು ಊಹಿಸಿದರೆ ಅವಳ ಯೌವನ ಅನ್ನುವಂಥದ್ದು ನಿತ್ಯ ತರುಣಿ, ನಿತ್ಯ ಯೌವನ. ಹೇಗೆ ನಮಗೆ ಮೋಕ್ಷದಲ್ಲಿ ಮೋಕ್ಷ ವರ್ಣನೆ ಇದೆಯೋ ಆ ರೀತಿ ಮೋಕ್ಷದ ಒಂದು ಸೊಬಗನ್ನು ದ್ರೌಪದಿ ಭೂಲೋಕದಲ್ಲೇ ಪಡ್ಕೊಂಡ್ಲು ಅನ್ನುವಂಥದ್ದನ್ನು ನಾವು ಅದನ್ನು ಮಾತ್ರ ಎಣಿಸ್ಬೋದು. 187ನೇ ಶ್ಲೋಕಕ್ಕೆ ಹೀಗೆ ವಾಯುದೇವರು ಯುಧಿಷ್ಠಿರಾದಿಗಳಲ್ಲಿ ಆವೇಶ ರೂಪದಿಂದಲೂ ಹಾಗೆ ಅವ್ರದ್ದೇ ಅವತಾರ ಭೀಮ ರೂಪದಿಂದಲೂ ಇದ್ದು ಭಾರತೀ ದೇವಿಯೊಂದಿಗೆ ತಾನು ಒಬ್ಬನೇ ಪ್ರತ್ಯೇಕವಾಗಿ ಸದಾ ರಮಿಸುತ್ತಿದ್ದರು. ದೇವತೆಗಳ ಭೋಗಕ್ರಮ ಅದು ಬೇರೆ ಬಗೆಯದು, ಮನುಷ್ಯರ ಭೋಗಕ್ರಮ ಇನ್ನೊಂದು ರೀತಿಯದು. ಆದ್ದರಿಂದ ಈ ಬಗ್ಗೆ ಯಾವುದೇ ಶಂಕೆಗೆ ಅವಕಾಶ ಸರ್ವಥಾ ಇಲ್ಲ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಇವತ್ತಿನ ಈ ವಿಷಯ ಉಪಸಂಹಾರ ಮಾಡಿದ್ದಾರೆ. ಸೊ ಉಪಸಂಹಾರ ಮಾಡಿದ ಮೇಲೆ ಏನು ಇದು ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಇದನ್ನು ಹೆಚ್ಚಿಗೆ ವಿಚಾರ ಮಾಡೋದು ಬೇಡ ಅಂತ ಹೇಳಿದ್ದಾರೆ. ಸೊ ಅಲ್ಲಿಗೆ ಇದನ್ನು ಮುಗಿಸ್ಕೊಂಡು